ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಚಾಣಕ್ಯ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಉತ್ತಮ ಆರೋಗ್ಯಕರ ಜೀವನ ನಡೆಸಲು ಪರಿಸರ ಸಂರಕ್ಷಣೆಗೆ ನಾವೆಲ್ಲ ಮುಂದಾಗಬೇಕಿದೆ. ನಾವೆಲ್ಲರೂ ಉಸಿರಾಡಲು ಆಮ್ಲಜನಕದ ಅವಶ್ಯಕತೆ ಇದೆ. ನಮ್ಮ ಸುತ್ತಮುತ್ತಲಿನ ಖಾಲಿ ಜಾಗಗಳಲ್ಲಿ ಗಿಡ ಮರಗಳನ್ನು ಬೆಳೆಸುವುದರ ಮೂಲಕ ಆಮ್ಲಜನಕ ಹೆಚ್ಚು ಉತ್ಪಾದನೆಯಾಗುವಂತೆ ನೋಡಿಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿ ಕಲುಷಿತ ವಾತಾವರಣವನ್ನು ಹಿಮ್ಮೆಟ್ಟಿಸುವ ಮೂಲಕ ಉತ್ತಮ ವಾತಾವರಣ ನಿರ್ಮಾಣದ ಗುರಿ ನಮ್ಮೆಲ್ಲರ ಮೇಲಿದೆ ಎಂದರು. ಈ ವೇಳೆ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನೀರೆರೆಯಲಾಯಿತು. ಬಳಿಕ ನೂತನ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಲಾಯಿತು. ವಿದ್ಯಾರ್ಥಿಗಳು ಪರಿಸರ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ಅವರನ್ನು ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್, ನಿರ್ದೇಶಕರಾದ ಧನಂಜಯ್, ಅನಿಲ್, ಯದುರಾಜ್, ಹರೀಶ್, ಜಯಣ್ಣ, ಮುಖ್ಯ ಶಿಕ್ಷಕ ತಿಮ್ಮಯ್ಯ, ಶಿಕ್ಷಕರು, ಪೋಷಕರು, ಶಾಲಾ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ಇದ್ದರು. ವರದಿ ಸತೀಶ್ ಆರಾಧ್ಯ, ಪಿರಿಯಾಪಟ್ಟಣ. ತಾಪಮಾನ 42 ಡಿಗ್ರಿ ರೀಚ್ ಆಗಿದೆ. ಇನ್ನು ಬರ್ತಾ ಬರ್ತಾ 2 ಡಿಗ್ರಿ 1 ಡಿಗ್ರಿ ರೈಸ್ ಆಯ್ತಾ ಇದ್ರೆ ಈ ಒಂದು ಎನ್ವೈರನ್ಮೆಂಟಲ್ಲಿ ಒಂದು 50 ಡಿಗ್ರಿ ಸೆಲ್ಸಿಯಸ್ಸಿಗೆ ತಲುಪ್ತಿದೆ. 50 ಡಿಗ್ರಿ ಸೆಲ್ಸಿಯಸ್ಸಿಗೆ ತಲುಪಿದ ಮೇಲೆ ನಾವೆಲ್ಲ ಹೆಲ್ಮೆಟ್ ಹಾಕೊಂಡು ಹೊರಗಡೆ ಬರಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇದೇ ಥರ ಬಿಟ್ಕೊಂಡು ಹೋಗ್ತಾ ಇದ್ರೆ ನಾವು ಹೊರಗಡೆ ಈ ಬೇಸಿಗೆ ಕಾಲದಲ್ಲಿ ನೋಡಿರಬೇಕು, ಎಷ್ಟೋ ಜನ ಸತ್ತೋಗಿದ್ದಾರೆ. ಯಾಕಂದರೆ ಬಿಸಿಲಿಗೋಸ್ಕರನೇ. ನೆಕ್ಸ್ಟ್ ಇಯರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ವರ್ಷ ಆದರೆ ಒಂದು 50 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದರೆ ನಮಗೆ ಉಳಿಗಾಲ ಇಲ್ಲ. ಆಮೇಲೆ ಪ್ರಪಂಚದಲ್ಲಿ ಎಲ್ಲ ಥರ ಫ್ಯಾಕ್ಟ್ರಿಗಳಿದೆ, ಆದರೆ ಆಕ್ಸಿಜನ್ ಜನರೇಟಿಂಗ್ ಫ್ಯಾಕ್ಟರೀಸ್ ಯಾರಾದರೂ ನೋಡಿದ್ದೀರಾ? ಎಲ್ಲೂ ಆಕ್ಸಿಜನ್ ಉತ್ಪಾದನೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಆಕ್ಸಿಜನ್ ಅನ್ನೋದು ಲ್ಯಾಬಲ್ಲಿ ಕೂತ್ಕೊಂಡು ಉತ್ಪಾದನೆ ಮಾಡೋ ಅಂಥ ಕ್ರಿಯೆ ಅಲ್ಲ. ಅದು ನೈಸರ್ಗಿಕವಾಗಿ ಈ ಒಂದು ಪ್ರಕೃತಿ ಕೊಟ್ಟಿರೋ ಅಂಥ ಒಂದು ಕ್ರಿಯೆ. ಅದು ಕ್ಲೋರೋಫಿಲ್, ಏನು ಗ್ರೀನ್ ಅಂತ ಇರುತ್ತಲ್ಲ, ಆ ಗ್ರೀನ್ ಒಳಗಡೆ